ಇದೀಗ ಬಂದ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಹೌದು, ನಟ ಸುದೀಪ್ ಅವರು ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದೆ. ಆದರೆ ಏನಿದೆ ಸುದ್ದಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಬಿಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಸ್ಟಾರ್ ನಟರಾಗಿ ಕೂಡ ಗುರುಸ್ಕೊಂಡಿದ್ದಾರೆ ಸುದೀಪ್ ಅವರು ಅಂತ ಕೂಡ ಹೇಳ್ಬೋದು. ಹೌದು, ಇನ್ನು ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸಿದೆ. ಕೇವಲ ಕನ್ನಡ ಮತ್ತು ಅದೇ ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಈ ಥರ ಘಟನೆಗಳು ಕೂಡ ನಡೀತಿದೆ. ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟ ಮತ್ತು ನಿರ್ಮಾಪಕನು ಕೂಡ ಇದೀಗ ವಿಧಿವಶರಾಗಿರೋದು ನಿಜ ಕೂಡ ನೋವಿನ ಸಂಗತಿ. ಅವರು ಬೇರೆ ಯಾರಲ್ಲ, ಸುದೀಪ್ ಪಾಂಡೆ ಅವರು. ಸುದೀಪ್ ಪಾಂಡೆ ಅವರು ಭೋಜ್ಪುರಿ ನಾಯಕ ನಟರ ಅಂತ ಹೇಳ್ಬೋದು. ಅದು ಭೋಜ್ಪುರಿ ಸಿನಿಮಾದಲ್ಲಿ ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಸುದೀಪ್ ಪಾಂಡೆ ಅವರು ನೋಡೋಕ್ಕೆ ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದರು ಅಂತ ಹೇಳ್ಬೋದು. ಇನ್ನು ಚಿತ್ರದ ನಿರ್ಮಾಪಕರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಚಿತ್ರವನ್ನು ಕೂಡ ಬಾಯ್ಜಾನ್ ಎಂಬ ಸಿನಿಮಾವನ್ನು ಕೂಡ ಮಾಡಿದ್ದರು. ಆ ಸಿನಿಮಾ ಅಟ್ಟರ್ ಫ್ಲಾಪ್ ಕೂಡ ಆಯಿತು. ಇದಾದ ನಂತರ ಸಿಕ್ಕಾಪಟ್ಟೆ ಸಾಲದ ಸುಳಿಯಲ್ಲಿ ಕೂಡ ಸಿಲುಕಿದ್ರು. ಇನ್ನು ಇದೇ ಜನವರಿ 5ನೇ ತಾರೀಕಿನಂದು ಜೋರಾಗಿ ಬರ್ತ್ಡೇ ಸಹ ಮಾಡಿಕೊಂಡ್ರು. ಇನ್ನು ಆ ಬರ್ತ್ಡೇಲಿ ಕೂಡ ಅವರು ಅಷ್ಟೊಂದು ಸಂತೋಷವಾಗಿ ಇರಲಿಲ್ಲ ಅಂತಲೂ ಸಹ ಹೇಳಲಾಗುತ್ತೆ. ಸಾಲದ ಕಾಟದಲ್ಲಿ ಸುದೀಪ್ ಪಾಂಡೆ ಅವರು ತುಂಬಾ ಕೊರಗ್ತಿದ್ರು. ಇದೇ ಸಂದರ್ಭದಲ್ಲಿ ಮೊನ್ನೆ ಶೂಟಿಂಗ್ಗೆ ಅಂತ ಬಂದಿದ್ದಾರೆ. ಶೂಟಿಂಗಿಂದ ಬಂದ ಸಂದರ್ಭದಲ್ಲಿ ಅದೇ ಯೋಚನೆ ಇದ್ದಂಥ ಸುದೀಪ್ ಪಾಂಡೆ ಅವರಿಗೆ ತೀವ್ರದ ಹೃದಯಘಾತವಾಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ